ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ ವಚನ 11ರಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು. ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು ಎನ್ನುವಂಥದ್ದು. ಇದು ಸ್ನಾನಿಕನಾದ ಯೋಹಾನನು ಹೇಳಿರುವಂಥ ಮಾತಾಗಿದೆ. ನೀರಿನ ದೀಕ್ಷಾ ಸ್ನಾನದ ಬಗ್ಗೆ ಅಥವಾ ಸ್ನಾನದ ಬಗ್ಗೆ, ದೀಕ್ಷಾ ಸ್ನಾನದ ಬಗ್ಗೆ ಹೇಳಿರುವಂಥದ್ದು. ಸ್ನಾನಿಕನಾದ ಯೋಹಾನನಿಗೆ ಯೇಸು ಕ್ರಿಸ್ತನಿಗಿಂತ ಮುಂಚೆ ಈ ಲೋಕಕ್ಕೆ ಕಳುಹಿಸಲಾಗಿತ್ತು. ಆತನು ಜನರನ್ನು ನೀರಿನ ಮೂಲಕವಾಗಿ ಸ್ನಾನ ಮಾಡಿಸ್ತಾ ಇದ್ದನು. ಯಾಕೆ ನೀರಿನ ಮೂಲಕವಾಗಿ ಸ್ನಾನ ಮಾಡಿಸ್ತಾ ಇದ್ದನಂದರೆ, ಜನರ ಮನಸ್ಸುಗಳನ್ನು ದೇವರ ಕಡೆಗೆ ತಿರುಗಿಸುವುದಕ್ಕೋಸ್ಕರ ಆತನು, ಅಂದರೆ ಅವರ ಪರಿವರ್ತನೆ ಜೀವಿತ, ಪಾಪದಿಂದ ಬಿಡುಗಡೆ ಹೊಂದುವುದಕ್ಕೋಸ್ಕರ ಆತನು ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ತಾ ಇದ್ದನು. ಇಲ್ಲಿ ಹೇಳ್ತಾ ಇದೆ, ನಾನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸುತ್ತೇನೆ. ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸುವ ಆತನು ಸ್ನಾನಿಕನಾದ ಯೋಹಾನನು. ಅದಕ್ಕೋಸ್ಕರವೇ ಆತನಿಗೆ, ಯೋಹಾನನಿಗೆ ಸ್ನಾನಿಕ ಅಂತ ಅನ್ನುವಂಥ ಹೆಸರು ಬಂತು. ಅದಾದ ಮೇಲೆ ಕೆಳಗಡೆ ಏನು ಹೇಳ್ತಾ ಇದೆ, ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಆತನು ಅಂದರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸುತ್ತಾನೆ. ನೀರಿನ ದೀಕ್ಷಾ ಸ್ನಾನ, ನೀರಿನಲ್ಲಿ ಸಂಪೂರ್ಣವಾಗಿ ನಮ್ಮ ದೇಹವು ಮುಳುಗಲ್ಪಡಬೇಕು. ಪವಿತ್ರಾತ್ಮನ ದೀಕ್ಷಾ ಸ್ನಾನ ಅಂದರೆ ಪವಿತ್ರಾತ್ಮ ಭರಿತರಾಗಿರುವುದು, ಮತ್ತು 3ನೇದಾಗಿ ಬೆಂಕಿಯ ದೀಕ್ಷಾ ಸ್ನಾನ ಅನ್ನುವಂಥದ್ದು. ಯಾಕೆ ಈ ದೀಕ್ಷಾ ಸ್ನಾನ ನಮಗೆ ಬೇಕು ಎನ್ನುವಂಥದ್ದಾದರೆ, ಈಗಾಗಲೇ ನಾವು ಇದರಲ್ಲಿ ನೋಡಿದ್ದೇವೆ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೋಸ್ಕರ ಅಂತ ಯೋಹಾನನು ಹೇಳ್ತಾ ಇದ್ದಾನೆ. ಆದರೆ ಸತ್ಯವೇದದಲ್ಲಿ ಇನ್ನೂ ಅನೇಕ ಕಡೆಗಳಲ್ಲಿ ನಾವು ನೋಡುವರಾಗಿದ್ದೇವೆ. ದೀಕ್ಷಾ ಸ್ನಾನ ಯಾಕೆ ಬೇಕು ಎನ್ನುವುದಕ್ಕೆ ನಾವು ನೋಡುವುದಾದರೆ, ಎಲ್ಲ ಧರ್ಮವನ್ನು ನೆರವೇರಿಸುವುದಕ್ಕೋಸ್ಕರ ದೀಕ್ಷಾ ಸ್ನಾನ ಬೇಕು. ಎಲ್ಲ ಧರ್ಮವನ್ನು ನೆರವೇರಿಸುವುದಕ್ಕೋಸ್ಕರ ದೀಕ್ಷಾ ಸ್ನಾನ ಬೇಕು. ದೀಕ್ಷಾ ಸ್ನಾನದ ಅರ್ಥ ಪಾಪದ ಪಾಲಿಗೆ ಸಾಯುವುದು ಅಥವಾ ಮರಣ ಹೊಂದುವುದು, ಕ್ರಿಸ್ತನಲ್ಲಿ ಸೇರುವುದು. ನಾವು ಕ್ರಿಸ್ತನೊಳಗಡೆ, ಅಂದರೆ ಆತನು ನಮ್ಮಲ್ಲಿಯೂ ನಾವು ಆತನಲ್ಲಿಯೂ ನೆಲೆಗೊಳ್ಳಬೇಕಾದರೆ ನಮಗೆ ದೀಕ್ಷಾ ಸ್ನಾನ ಬೇಕು. ಅಥವಾ ಯೇಸು ಕ್ರಿಸ್ತನಲ್ಲಿ ಒಂದಾಗಲು ಅಥವಾ ಯೇಸು ಕ್ರಿಸ್ತನಲ್ಲಿ ಐಕ್ಯಗೊಳ್ಳಲು ನಮಗೆ ದೀಕ್ಷಾ ಸ್ನಾನ ಬೇಕು. ದೀಕ್ಷಾ ಸ್ನಾನ ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗೋದಕ್ಕೆ. ದೀಕ್ಷಾ ಸ್ನಾನ ಅಂದರೆ ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟನು, ಅಂದರೆ ಆತನು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟನು ಮತ್ತು ತಿರುಗಿ ಎದ್ದನು ಎನ್ನುವಂಥದ್ದು. ನೀರಿನ ದೀಕ್ಷಾ ಸ್ನಾನ ಕೂಡ ನಾವು ನೀರಿನಲ್ಲಿ ಮುಳುಗುವಂಥದ್ದು, ಮತ್ತು ನಾವು ಅಲ್ಲಿಂದ ನಾವು ಎದ್ದೇಳುವಂಥದ್ದು. ಇದು ಆತನ ಮರಣದಲ್ಲಿ ಪಾಲುಗಾರರಾಗುವಂಥದ್ದು ಎಂದು ನಾವು ಸತ್ಯವೇದದ ಮೂಲಕ ತಿಳಿದುಕೊಳ್ಳುತ್ತೇವೆ. ಮತ್ತು ಆತನೊಂದಿಗೆ ಹೂಣಲ್ಪಡುವುದು ಮತ್ತು ಎದ್ದೇಳುವುದು. ಆಮೇಲೆ ಕ್ರಿಸ್ತನೊಂದಿಗೆ ಜೀವದಿಂದ ಏಳುವುದು. ಯೇಸು ಸ್ವಾಮಿ ಸತ್ತು ಹೂಣಲ್ಪಟ್ಟನು ಮತ್ತು ತಿರುಗಿ 3ನೇ ದಿನದಲ್ಲಿ ಜೀವಿತನಾಗಿ ಎದ್ದನು. ಅದೇ ರೀತಿಯಾಗಿ ನಾವು ಜೀವದಿಂದ ಎದ್ದೇಳುವುದಕ್ಕೋಸ್ಕರ ನಮಗೇನು ಬೇಕು? ದೀಕ್ಷಾ ಸ್ನಾನ ಬೇಕು. ಯೇಸು ಕ್ರಿಸ್ತನು ಪುನರುತ್ಥಾನವನ್ನು ಹೊಂದಿದ ಪ್ರಕಾರ ನಾವು ಕೂಡ ಈ ದೀಕ್ಷಾ ಸ್ನಾನದ ಮೂಲಕ ಆತನ ಪುನರುತ್ಥಾನದಲ್ಲಿ ಭಾಗವಹಿಸುತ್ತೇವೆ, ಪಾಲುಗಾರರಾಗುತ್ತೇವೆ ಎನ್ನುವಂಥದ್ದು. ಇನ್ನೊಂದು, ಹೊಸ ಜೀವಿತವನ್ನು ಜೀವಿಸಲು ನಮಗೆ ದೀಕ್ಷಾ ಸ್ನಾನ ಬೇಕು. ಮತ್ತು ಪಾಪದ ವಶದಿಂದ ನಾವು ಈ ಲೋಕದಲ್ಲಿ ಬಿಡುಗಡೆ ಹೊಂದಬೇಕಾದರೆ, ಪಾಪದ ದಾಸತ್ವದಿಂದ ನಾವು ಬಿಡುಗಡೆ ಹೊಂದಬೇಕಾದರೆ ನಮಗೆ ದೀಕ್ಷಾ ಸ್ನಾನ ಬೇಕು.